ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಗಿನ ಶುಭೋದಯಗಳು. ನಿನ್ನೆ ನೈಟ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗಿದ್ದರಿಂದ ನಾನು ಆಚೆ ಬಂದ್ಬಿಟ್ಟು ಮೇಲೆ ಹಾಕೋ ರೈನ್ ಇದು ಇರುತ್ತಲ್ವ, ಅದನ್ನ ಕೆಳಗೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟೆ. ಎಲ್ಲರೂ ಹಂಗೆ ಮಲಗಿದ್ದಾರೆ ಶೆಕೆಗೆ. ಬ್ರೋ ಹೆಂಗಿತ್ತು ಶೆಕೆ? ಹೌದು, ಓಕೆ, ವೆಂಟಿಲೇಷನ್ ಇತ್ತಲ್ಲ, ಅವರೊಬ್ಬರೇ ಮಲ್ಕೊಂಡಿದ್ರು ಒಳಗೆ. ಹೆವಿ ಅಂದರೆ ಹೆವಿ ಶೆಕೆ, ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಆಚೆ ಬಂದು ಮಲ್ಕೊಂಡ್ಬಿಟ್ಟೆ ಸರಿಯಾಗಿ. ಇವಾಗ ಗಾಡಿ ಬಂದ್ಬಿಟ್ಟು ಅಲ್ಲಿ ನಾವು ಚಾರ್ಜ್ಗೆ ಹಾಕಿದ್ವಿ. ಇವಾಗ ಸದ್ಯಕ್ಕೆ ಗಾಡಿ ಅಲ್ಲಿಂದ ಎತ್ಕೊಬರ್ಬೇಕು, ಅವ್ರು ಬೇರೆ ಹೇಳ್ತಾ ಇದ್ದಾರೆ. ಇವಾಗ ಫೋನಲ್ಲಿ ಎಲ್ಲ ಚಾರ್ಜು ಇಲ್ಲ, ನೋಡಬೇಕು ಏನು ಮಾಡ್ತೀವಿ ಅಂತ. ಇವಾಗ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದುಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸನ್ರೈಸ್ ಆಗ್ತಿದೆ. ಗಗನ್ ಬ್ರೋ ತುಂಬ ಒಳಗೆ ಸೆಕೆ ಅಂತ ಅಂದ್ಬಿಟ್ಟು ಆಚೆನೇ ಮಲಗಿದ್ರು. ಹಬೆ ಇತ್ತು ಒಳಗೆ, ಸಿಕ್ಕಾಬಟ್ಟೆ ಹಬೆ ಇತ್ತು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗಾಳಿ ಆಡ್ತು ವೆಂಟಿಲೇಷನಲ್ಲಿ. ಒಳ್ಳೆ ನಿದ್ದೆ ಬಂತು ನನಗಂತೂ. ಬ್ರೋ ನಿಮ್ಗೆ ನಿದ್ದೆ ಆಯ್ತಾ ಬ್ರೋ? ನೆಕ್ಸ್ಟ್ ಲೆವೆಲ್ ಬ್ರೋ. ನಾನು ಆಚೆ ಬಂದು ಮಲಗಿದಷ್ಟು ಗೊಡ್ಕೆ ಹೊಡ್ಕೊಂಡು ಮಲ್ತಿರ್ತೀನಿ. ಗೊಡ್ಕೆ ಹೊಡೆದಿರಲ್ಲ, ಯಾಕಂದ್ರೆ ನಿನ್ನೆ ಚೆನ್ನಾಗಿ ನಿದ್ದೆ ಮಾಡಿದ್ದೆ. ಓಕೆ ಆದರೂ ಹೊಡೆದಿರ್ಬೋದು, ನಂಗೆ ಗೊತ್ತಿಲ್ಲ. ಯಾವನಿರ್ತಾರೆ ನೋಡೋಕ್ಕೆ, ಯಾರು ಗೊತ್ತಿಲ್ಲ. ಓಕೆ ಬ್ರೋ, ಫ್ರೆಶ್ ಅಪ್ ಆಗಿ ಬಂದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಎಕ್ಸಸೈಸಸ್ ಮಾಡಿ ಆಮೇಲೆ ನಿಮಗೆ ಟ್ರಾವೆಲಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ಮುಖ ತೊಳ್ಕೊಂಡು ಮುಗಿಸ್ಕೊಂಡು ಬಂದೆ. ಇವಾಗ ಇದೆಲ್ಲ ಒಂದು ಸ್ವಲ್ಪ ಎತ್ತಿಕ್ ಬಿಡೋಣ. ಅವ್ರು ಮುಖ ತೊಳೆಯೋಕೆ ಹೋಗಿದ್ದಾರೆ, ನೋಡ್ಬೋದು. ಗಾಡಿನೂ ಎತ್ಕೊಂಡ್ಬಂದಿದ್ದೀವಿ. ಬೇಗ ಎಲ್ಲ ಎತ್ತಿಕ್ಬಿಟ್ಟು ನಿಮಗೆ ಅದಾದಮೇಲೆ ಸಿಗ್ತೀನಿ. ಎಕ್ಸಸೈಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಬೇಸಿಕಾಗಿ ಮಾಡ್ಕೊಂಡಿದ್ದೀವಿ. ಕೋರ್ ಎಕ್ಸಸೈಸು ಹಂಗೆ ಒಂದು 10 ಟೈಮ್ಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಎಲ್ಲ ಪ್ಯಾಕೇಜು ಆಗಿಬಿಟ್ಟಿದೆ. ಹೋಗುವ. ಓಕೆ, ರೆಡಿನಾ ಬ್ರೋ? ಹೋಗುವ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಫುಲ್ ಚಾರ್ಜ್ ಆಗಿದೆ. ಯಾವುದೇ ಫೋನಲ್ಲಿ ಚಾರ್ಜ್ ಇಲ್ಲ, ಈ ಐಫೋನಲ್ಲಿ ಬಂದುಬಿಟ್ಟು. ಇವಾಗ ಸದ್ಯಕ್ಕೆ ಅದು ಎಲ್ಲರಿಗೂ ಹೋಗುತ್ತೋ ಅಲ್ಲೋಗೂ ತಳ್ಳೋದು. ಹೋಗ್ಬಿಟ್ಟು ಇನ್ನೂ ಒಂದು 2 ಅವರ್ ತಡೆದ್ಬಿಟ್ರೆ ಸಾಕಿದ್ದು. ಅದಾದಮೇಲೆ ನಾವು ಚಾರ್ಜ್ ಹಾಕೋಕ್ಕೆ ನಿಲ್ಲಿಸ್ತೀವಲ್ಲ, ಅವಾಗೆಲ್ಲ ಫೋನು ಎಲ್ಲ ಇದನ್ನು ಚಾರ್ಜ್ ಹಾಕೋತೀವಿ. ಲೆಟ್ಸ್ ಮೂವ್. ಪೆಟ್ರೋಲ್ ಬಂಕ್ಗೆ ಬಾಯ್ ಮಾಡ್ತಾ ಇಲ್ಲಿಂದ ಹೊರಡೋ ಸಮಯ. ತುಂಬ ಚೆನ್ನಾಗಿತ್ತು ನೈಟು. ಒಳ್ಳೆ ವ್ಯೂವು, ಮತ್ತು ಅವಾಗವಾಗ ಟ್ರೈನ್ ಪಾಸಿಂಗ್ ಕೂಡ. ವಂದೇ ಭಾರತ್ ಕೂಡ ಪಾಸ್ ಆಯಿತು ಅನಿಸುತ್ತೆ, ತುಂಬ ಸ್ಪೀಡಾಗಿ ಹೋಯಿತು. ಚಾರ್ಜ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬಂದು ಕೇಳಿದ್ವಿ, ಫುಲ್ ಡ್ರೈವ್ ಮಾಡಿಬಿಟ್ಟಿದ್ವಿ. ಇವಾಗ 50% ಆಗಿದ ತಕ್ಷಣ ಇಲ್ಲಿಂದ ಹೊರಡ್ತೀವಿ. ನೋಡಬೇಕು. ನೋಡಿದ್ರೆ ಇಲ್ಲಿಂದ ಹೊರಡುವ ಸಮಯ ನಮ್ಮದು. 50% ಚಾರ್ಜ್ ಆಗಿದೆ. 50% ಚಾರ್ಜ್ ಆಗಿ ಬೇರೆ ಕಡೆ 50% ಚಾರ್ಜ್ ಹಾಕೋಣ ಅಂತ. ಯಾಕಂದರೆ ಒಂದೇ ಕಡೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಂದ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಹೊರಡುವ. ಲೋಗ್ ಟ್ಯಾಂಕ್ಸ್ ಹೇಳ್ತೀನಿ. ಪಕ್ಕ ಹಳ್ಳಿಯವನಾಗಿದ್ದೀನಲ್ಲ, ಗೊತ್ತು ನನ್ನ ಪಕ್ಕ ಹಳ್ಳಿಯವನು ಅಂತ. ಕತ್ತಗೊಂದು ಹಾಕೊಂಡು ಹೋಗ್ತಾ ಇರೋದೆ. ಆದ್ರೆ ಬೆಂಗಳೂರು ಹುಡುಗರು ಅಷ್ಟೇ, ಹೆಸರಿಗೆ ಬೆಂಗಳೂರು ಹುಡುಗರು, ಆದ್ರೆ ಪಕ್ಕ ಹಳ್ಳಿಯವರು. ಹಾಕಿ ಬ್ರೋ, ಯಾವುದೋ ಒಂದು ಬ್ಯಾಗಲ್ಲಿ ಇವತ್ತು ಹೊಡುವ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡುವ. ಮಧ್ಯಾಹ್ನ ಮೇಲೆ ತುಂಬಾ ಬಿಸಿಲು ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ
ಕರೆಕ್ಟ್ ಬ್ರೋ. ತಾತ ಎಲ್ಲಿದ್ದಾರೆ? ಹೋಗ್ಬಿಟ್ರಾ ತಾತ? ಬಾಯ್ ತಾತ. ಓಕೆ ತಾತ. ತಾತ ನಮಗೆ ಟೈಮ್ ಕೊಟ್ರು. ಬಾಯ್ ಚಲಿಂಗ ತಾತ. ಥ್ಯಾಂಕ್ ಯು. மேனேஜர் போயிட்டாங்களா? போயிட்டாரு ಆಫೀಸ್. ಅವರು ಮ್ಯಾನೇಜರು ನಮ್ಗೆ ಮಾಡ್ಕೊಟ್ಟಿದ್ದು. ಅವರು ಹೋಟ್ಲ್ ಅಂತೆ. ಸರಿ ನಾವು ತಾತಕ್ಕೆ ಬಾಯ್ ಅಂದ್ಬಿಟ್ಟು ಓಡೋದು. ಓಕೆ. ಈ ಪ್ಲೇಸ್ ನ ಗ್ಯಾಪ್ ನ ಇಟ್ಕೊಳ್ಳಿ. ಈ ಪ್ಲೇಸ್ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ. ಬಳೆ ಮಜವಾಗಿ ಐತೆ ಅದು ಅಲ್ಲ ಬ್ರೋ? ಒಳ್ಳೆ ಮಜಾ ಇದೆ ಇದ್ರು. ಹಾವು ಅನ್ಕೊಂಡು ಏನೋ ಒಂದ್ ಸಿಕ್ತು ನಮ್ಗೆ. ಬಾಯ್. ಇವಾಗ ನಾವು ಇಲ್ಲಿಂದ ಹೊರಟ್ವಿ ಬ್ರೋ. ಇಲ್ಲಿ ಬ್ರೋ ಬ್ರಿಡ್ಜ್ ಮೇಲೆ ಬ್ರೋ. ಕೆಳಗಿಂದ ಇಲ್ಲ ಬ್ರೋ, ಮೇಲೆನೇ ಹೋಗ್ಬೇಕಂತೆ. ಹಾ ಇಲ್ಲ ಬ್ರೋ, ಅದು ಯಾವ್ದೋ ಬೇರೆ ಊರಿಗೆ ಹೋಗುತ್ತಂತೆ. ಅವ್ರು ಹೇಳಿದ್ ಮತ್ ನಾವು ಕೇಳಿಲ್ಲ ಅಂದ್ರೆ ಬೇಜಾರಾಗ್ತಾರೆ ಅವರು ಕೂಡ ಅಲ್ವಾ? ಇನ್ನಲ್ಲಿ ಒಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡೋಣ ಅಲ್ಲಿ ಚಾರ್ಜರ್ ಏನಾದರೂ ಆದರೆ ಗಾಡ್ ಗ್ರೇಸ್ ಇಲ್ಲೇ ಬಂದ್ಬಿಟ್ಟು ನಾವು ಇವಾಗ ಚಾರ್ಜ್ ಹಾಕೊಂಡು ಮುಗಿಸ್ಬೋದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ನೀರಿದೆ ನೋಡ್ಬೋದು ದೇವಸ್ಥಾನ. ಹಂಗೆ ಹಿಂದೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ವರ್ಕಿಂಗಾ ಬ್ರೋ? ಬೆಟರ್. ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದು. ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಓಡುವ. ನೋಡಿದ್ರೆ ಮ್ಯಾಗಿ ಮಾಡ್ಕೊಂಡಿದ್ದೀವಿ. ದೇವಸ್ಥಾನ ಹತ್ರ ಬಂದು ಅವರು ಸೂಪ್ ಕುಡಿತವ್ರೆ. ಹೇಗಿದೆ ಅವರು? ನೈಸ್. ಉಪ್ಪು ಹಾಕಿಲ್ಲ, ಏನೂ ಹಾಕಿಲ್ಲ ಅದಕ್ಕೆ. ಆದರೂ ಉಪ್ಪು ಥರ ಆಯ್ತಾ? ಸ್ವಲ್ಪ ಹಾಕ್ಬೋದಾ? ನೋಡುವ. ಡನ್. ಇವಾಗ ಹಾಕೊಂಡು ತಿನ್ನೋದಷ್ಟೇ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. 6 ಪ್ಯಾಕೆಟ್ ಹಾಕಿದ್ದೀವಿ. 6 ಪ್ಯಾಕೆಟು. ಓನ್ಲಿ 6 ಡಯಟಲ್ಲಿ. ನೋಡಿದ್ರೆ ಇವಾಗ ಬಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದು ಸ್ನಾನ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಎಲ್ಲಿ ಸಿಗುತ್ತೋ ಅಲ್ಲೇ ಸ್ನಾನ ಮಾಡಬೇಕು. ರೋಡ್ ಬದಿಯೋ ಏನೋ ಒಂದು. ಆಗ ಸ್ನಾನ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡೋದು ಇವಾಗ ದೇವಸ್ಥಾನದಲ್ಲೇ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನೋಡಿದ್ರೆ ಚಾರ್ಜ್ ಆಗಿದೆ. ಚಾರ್ಜ್ ಆದಮೇಲೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡೋಣ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಕೋಳಿ ಪಕ್ಷಿಗಳೆಲ್ಲ ಕೂಗ್ತಾ ಇದೆ. 5 ಗಂಟೆ ಆಗಿದೆ ಟೈಮು. ಲೆಟ್ಸ್ ಗೋ. ಇದೇ ದೇವಸ್ಥಾನದಲ್ಲೇ ಉಳ್ಕೊಂಡಿದ್ವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಅವ್ರು ಆಲ್ರೆಡಿ ಬೈಕ್ ಹತ್ತು ಕುತ್ಕೊಂಡಿದ್ದಾರೆ. ನೋಡ್ಬೋದು. ಹೋಗೋಣ ಬನ್ನಿ. ಹಾಗೋ ಹೀಗೋ ಮಾಡಿ ಇಲ್ಲಿಂದ ಹೊರಟ್ವಿ. ಅಲ್ಲಿದು ಒಂದು ವಿಶೇಷತೆ ಇತ್ತು. ಏನಂದರೆ ಮಕ್ಕಳು ಕೂಡ ಕಟ್ಟೆ ಮೇಲೆ ಹತ್ಸಲ್ಲ ಅಂತ ಹೇಳಿದ್ರು. ನಮ್ಗೆ ಗೊತ್ತಿದ್ದಿಲ್ಲ. ಬಟ್ ಇರಲಿ, ಇವಾಗ ಇಲ್ಲಿಂದ ಹೊರಡುವ. ಇಲ್ಲೇ ಮುಂದೆ ಹೈವೇ ಕನೆಕ್ಟ್ ಆಗುತ್ತೆ. ಇದು ನಾವು ಡೈರೆಕ್ಟ್ ಇವಾಗ ಕನ್ಯಾಕುಮಾರಿಗೆ ಹೋಗಿ ರೀಚ್ ಆಗ್ತೀವಿ ಇವತ್ತು. ಇನ್ನೂ 63 ಕಿಲೋಮೀಟ್ರ್ ಅಲ್ಲ ಬ್ರೋ? 63 ಕಿಲೋಮೀಟ್ರ್ ಇದೆ. 63 ಕಿಲೋಮೀಟ್ರು ಇವಾಗ ಡೈರೆಕ್ಟ್ ಸರ್ಚ್ ಹೋಗ್ಬಿಡ್ತೀವಿ. ಹೋಗ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ. ಬನ್ನಿ ಹೋಗುವ. ನೋಡ್ಬೋದು ದೂರಕ್ಕೂ ಮಳೆ ಅಬ್ಬರಿಸುವಂತಿದೆ. ನೋಡ್ಬೋದು ಆ ಕಡೆನೋ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಕಮ್ಮಿ ಇದೆ ಮಳೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಹೌದು ಬ್ರೋ, ಹೆಜ್ಜೆಜ್ಜೆಗೂ ಪೊಲೀಸು ನೋಡಿ. ಹೆಜ್ಜೆಜ್ಜೆಗೂ ಪೊಲೀಸ್. ಏನು ವಿಷಯ ಅಂತ ಗೊತ್ತಿಲ್ಲ. ಪೆಟ್ರೋಲ್ ಅನ್ಕೋತೀನಿ. ಪೆಟ್ರೋಲರ್ಸೇ ಇರ್ತಾರೆ. ಏನಿರುತ್ತೆ ಅಲ್ವಾ ಬ್ರೋ? ನೋಡಿದ್ರೆ ಕನ್ಯಾಕುಮಾರಿ ಎಲ್ಲ ಇದೀವಿ. ಮಳೆ ಬರೋ ತರ ಆಗಿರೋದ್ರಿಂದ ಬ್ರೋ ಫುಲ್ ಪ್ಯಾಕ್ ಆಗ್ಬಿಟ್ವಿ. ನಾನು ರೈನ್ ಕೋಟ್ ತಂದಿಲ್ಲ, ಮರ್ತೋಗಿ. ಅದಕ್ಕೆ ಪ್ಯಾಕ್ ಆಗಿಲ್ಲ. ಛತ್ರಿ ಇಟ್ಕೊಂಡಿದ್ದೀನಿ. ಆದ್ರೆ ಛತ್ರಿ ಐತೆ.
ಇವಾಗ ಬ್ರೋ ಫುಲ್ ಪ್ಯಾಕ್ ಆಗಿದ್ದಾರೆ ನೋಡುವ. ಬ್ಯಾಗು ಕೂಡ ಫುಲ್ ಪ್ಯಾಕ್ ಮಾಡಿದ್ದೀವಿ. ಫುಲ್ ರೈನ್. ಹೌದು ಬ್ರೋ, ಇದು ಫಾರೆಸ್ಟ್ ಏರಿಯಾ ಬ್ರೋ. ಗೋ ಸ್ಲೋ ಅಂತಾನು ಹಾಕಿದ್ದಾರೆ ಬೋರ್ಡು. ಏನೋಪ್ಪ ದೇವರ ಸಿಗುತ್ತಾ ನೋಡೋಣ ಬನ್ನಿ. ಈ ಮಳೆಯಲ್ಲಿ ಹೆಂಗಿರುತ್ತೆ ಬ್ರೋ, ಅದು ಆಚೆ ಅದು ಬಚ್ಚಿಕೊಂಡಿರುತ್ತೆ. ಇಲ್ಲಿ ನೋಡಿ ಎಷ್ಟು ಟೈಗರ್ಗಳಿದ್ದಾರೆ ಅಲ್ವಾ ಬ್ರೋ? ಅಷ್ಟು ಟೈಗರ್ ಮುಂದೆ ಯಾವ ಟೈಗರ್ ಬರುತ್ತೆ ಹೇಳಿ ಬ್ರೋ? ನಾವು ಜನಗಳಲ್ಲಿ ಟೈಗರ್ ತರ ಆಡ್ತಾ ಇದೀವಿ ಇವಾಗ, ಒಂದ್ರಿಂದ ಒಂದ್ ಕಿತ್ಕೊಂಡು. ವೆದರ್ ಏನೋ ಚೆನ್ನಾಗೈತೆ, ನೀವೇನೋ ಪ್ಯಾಕ್ ಆಗ್ಬಿಟ್ರಿ, ನಾನ್ ಪ್ಯಾಕ್ ಆಗಿಲ್ವಲ್ಲ. ಬನ್ನಿ ಬ್ರೋ, ಹೆಲ್ಮೆಟ್ ತಲೆ ಒದ್ದೆ ಆದ್ರೆ ಸಾಕು ಅಂತ ಬಿಟ್ಟಿರೋದು. ಹೌದು, ತಲೆ ಒದ್ದೆ ಆಗಿಲ್ಲ ಅಂದ್ರೆ ಸಾಕಪ್ಪ, ಬೇರೆ ಏನು ಒದ್ದೆ ಆದ್ರೆ ನನಗೇನು ಅಷ್ಟೇ. ಓಪನ್ ಎತ್ಕೊಂಡಿದ್ರೆ ಹಂಗೆ ಸ್ನಾನ ಮಾಡ್ಕೋಬೋಣ ಹಿಂದೆ ಅಂತ. ನಾವು ಉಲ್ಟಾ ಕುತ್ಕೋತೀನಿ ಹಾಗಾದ್ರೆ. ಓ ಫುಲ್ ಪೊಲೀಸು ಬ್ರೋ. ಫಾರೆಸ್ಟ್ ಗಾರ್ಡ್ಗಳ ಒಂದು ಅರ್ಥ ಆಯ್ತಲ್ಲ ಬ್ರೋ, ಇವತ್ತೇನೋ ಅನಿಮಲ್ ಏನಾದ್ರು ಬರುತ್ತೆ ಅಂತ ಅವ್ರಿಗೇನಾದ್ರು ಇನ್ಫಾರ್ಮ್ ಮಾಡಿದ್ರ ಏನ್ ಕತೆ? ಓ ನಾವು ಬರ್ತಾ ಇದೀವಿ ಅಂತ ಅನ್ಕೊಂಡು ಬರ್ದಿದಾರ ಅನ್ಕೋತೀನಿ ಬ್ರೋ. ಎರಡು ಸಿಂಹಗಳು ಬರ್ತೈತೆ, ಯಾರನ್ನ ಕತ್ಕೊಂಡು ತಿನ್ಬಿಡುತ್ತೆ ಅಂದ್ಬಿಟ್ಟು ಅಲ್ವಾ ಬ್ರೋ? ಇನ್ಫಾರ್ಮ್ ಮಾಡಿದ್ರು ಅವ್ರ ಸಿಂಹಗಳು ಬೇರೆ ಎತ್ತು ಹೋಗ್ತಾರೆ. ಏನೋ ಹೇಳ್ತಾ ಇದ್ದೀರಾ ಬ್ರೋ, ಒಂದು ಅರ್ಥ ಆಯ್ತಲ್ಲ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಮಳೆ ತೂರ್ತೈತೆ, ಹೋಗ್ರಿ. ಟ್ರಾಫಿಕ್ ಕೊಡಿಸ್ತವ್ರೆ ಬ್ರೋ, ಟ್ರಾಫಿಕ್ ಗಾಡಿ ಬಂದಿದೆ ಬ್ರೋ. ನಾನು ಬೈಕೊಂಡೇ ಮಾಡ್ತೀನಿ. ಯಾರು RSS ಅವರು ಹೌದಾ? ಹೋಗಿ ಬ್ರೋ ಬೇಗ. ಎಲ್ಲಿ ಹೋಗಕ್ಕಾಗುತ್ತೆ? ಹೋಗಿ ಬ್ರೋ, ನಮ್ಗೆ ಪವರ್ ಮಾಡೋದು ಪವರ್ ಮಾಡಿ ಹಾಕ್ಬಿಟ್ಟು ಹೋಗಿ ಬ್ರೋ. ಮೋಹನ್ ಭಾಗವತಿ ಆಫ್ ಮಾಡಿ ಬ್ರೋ, ಹೋಗ್ಬಿಟ್ಟ ನಮ್ಮ ಕೈ ಸಿಗಲ್ಲ. ಸುಮ್ಮನೆ 40 ಕಿಲೋಮೀಟರ್ ತೆಗೆದುಕೊಂಡೋದು. ಇರಿ ಬ್ರೋ, 50 ಕೆಳಗೆ ಹೋಗ್ಬೇಕು. ಬ್ರೋ ನಮ್ಮ ಕರ್ನಾಟಕ ಗಾಡಿ ಬ್ರೋ. ಹೇಗಿದೆ ನೋಡಿ ಲೊಕೇಶನ್, ನೆಕ್ಸ್ಟ್ ಲೆವೆಲ್ ಲೊಕೇಶನ್. ಟ್ರೆಕ್ಕಿಂಗ್ ಇದ್ದೀನಿ ಮುಟ್ಬಿಟ್ರೆ ಅಥವಾ ಹೋಯ್ತಾ ಇರೋದೆ. ಹೌದಪ್ಪ, ನಾನಂತೂ ಹಂಗೆ ಇದ್ದೀನಿ ರೆಡಿಯಾಗಿ. ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ನಮಗೆ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾರೆ ನೋಡಿ. ವೆಬ್ ಸೆಕ್ಯೂರಿಟಿ ಅದು ಕೊಟ್ಟಿದ್ರು ನಮಗೆ. ಝೀರೋ ಟ್ರಾಫಿಕ್, ನಾವು ಬರ್ತಾ ಇದ್ದೀವಿ ಜಾಗ ಎಲ್ಲ ಝೀರೋ ಟ್ರಾಫಿಕ್.
ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಫೈನಲಿ ಕನ್ಯಾಕುಮಾರಿ ರೀಚ್ ಆಗ್ಬಿಟ್ವಿ. ಹೇಗ ಅನಿಸ್ತಾ ಇದೆ ಬ್ರೋ? ಸೂಪರ್ ಬ್ರೋ. ಓಹೋ ಅನಿಸಿಂಗ್ ನೆಕ್ಸ್ಟ್ ಲೆವೆಲ್. ಬೀಚ್ ಪಕ್ಕದಲ್ಲೇ ಐತೆ ಬಟ್ ಕಾಣಿಸ್ತಾ ಇಲ್ಲ. ನೈಟು ಬೆಳಿಗ್ಗೆ ಆಗಿದ್ರೆ ಪಕ್ಕ ಕಾಣಿಸ್ತಾ ಇತ್ತು. ಹಳೆಗಳು ಕಾಣಿಸ್ತೈತೆ ಬ್ರೋ. ಎಸ್ ಅನ್ನಾಯಿ ರೆಸಾರ್ಟ್ಸ್ ಅಂಡ್ ಏನೋ ಇದೆ ಬ್ರೋ. ಕ್ರೇಜಿ ಅಲ್ಲ. ಒಟ್ಟು ರೀಚ್ ಆಗ್ಬಿಟ್ವಿ ಬ್ರೋ. ರೀಚ್ ಆಗಲ್ಲ ಅನ್ಕೊಂಡಿದ್ವಿ ಈ ಚಾರ್ಜಿಂಗ್ ಬೈಕಲ್ಲಿ. ನೋಡ್ಬೋದು ಸಮುದ್ರ. ಸಮುದ್ರ ಪಕ್ಕದಲ್ಲಿ ಇದೀವಿ ಇಬ್ರು ಕುತ್ಕೊಂಡು ಗಾಡಿ ಹಾಕೊಂಡು ಸನ್ಸೆಟ್ ಪಾಯಿಂಟ್ ಏನು ಕಾಣಲ್ಲ ಅಂದ್ಬಿಟ್ಟು ತಿರುಗಿಸ್ತಾ ಇದೀವಿ. ಸ್ಟ್ಯಾಚು ಹತ್ರ ಹೋಗೋಣ ಇವಾಗ. ಏನ್ ಶಾಲೆ ಅದು? ಇಲ್ಲಿದೆ ನೋಡಿ ಸನ್ರೈಸ್ ಪಾಯಿಂಟ್ ಅಂತೆ. ಸನ್ರೈಸ್ ಪಾಯಿಂಟ್. ಕಿಲೋಮೀಟರ್. ವಾವ್. ಗಾಂಧಿ ಮೆಮೋರಿಯಲ್. ಏನಿದು? ಗಾಂಧಿ ಮೆಮೋರಿಯಲ್. ಹೌದು ಬ್ರೋ. ಬೋರ್ಡ್ ಹಾಕೋರಲ್ಲ. ನೈಸ್. ಹತ್ತು ತಲ್ದುರ್ಸಿ ಬ್ರೋ. ರೈಟ್ ಸೈಡ್. ಹಾ ಬೇರೆ ಇನ್ಯಾವ್ದು ಐತೆ ಬ್ರೋ ಇಲ್ಲಿ? ಕೂತು ಹೋಗ್ಬೋದಾ? ಹೋಗಕ್ ಆಗಲ್ವಾ? ಒಂದು ಗೊತ್ತಿಲ್ಲ. ಮತ್ತು ಹೋಗೋಣ ನೋಡ್ಕೊರೋಣ. ಎಲ್ಲರಿಗೂ ಹೋಗ್ತೀವಲ್ಲ. ಹೋಗಂಗಿಲ್ಲ ಬ್ರೋ. ಆದ್ರೆ ಬ್ರೋ ನನ್ನ ಹೆಸರಲ್ಲಿ ದೋಖಾ ಮಾಡ್ಬಿಟ್ಟು ಕರ್ಕೊಂಡ್ ಬರ್ತವ್ರೆ. ಈ ರೋಡಲ್ಲಿ ಹೋಗೇ ಇಲ್ವಂತೆ. ಬಟ್ ಟೂ ವೀಲರ್ಗಳೆಲ್ಲ ಐತೆ ಬ್ರೋ. ನಡೀರಿ ನಡೀರಿ. ಅಲ್ಲಿ ನೋಡಿದ್ರೆ ಯಾವ ಸಲ ಅದು ಮರ್ತೋದೆ ಬ್ರೋ ನಾನು. ಬ್ರೋ ಅದು ಗಾಂಧಿ ಮೆಮೋರಿಯಲ್ ನೋಡ್ಕೊಂಡು ಈ ಕಡೆ ಬಂದಿದ್ದು ನಾವು. ಹೌದು. ಇವಾಗ ಎಲ್ಲಿದೆ ಇದು ಸ್ಟ್ಯಾಚು? ಇದು ಸ್ಟ್ಯಾಚು ಬ್ರೋ. ಅಲ್ಲೇ ನಾನು ಕೆಳಗೆ ಇಳಿದ್ಬಿಟ್ಟು ಒಂದು ಫೋಟೋ ತೆಗ್ದಿದ್ದೆ. ಹಾ ಅಲ್ಲಿ ನೋಡಿ ಬ್ರೋ, ಹೊಸ ಬ್ರಿಡ್ಜು ಕಾಣಿಸ್ತೈತೆ. ಹೊಸ ಬ್ರಿಡ್ಜು ಗ್ಲಾಸ್ ಬ್ರಿಡ್ಜ್ ಅಲ್ಲ ಅದು? ಇವಾಗ್ಲೇನಾ? ಇವಾಗ ಕ್ಲೋಸ್ ಆಗಿರುತ್ತೆ. ಇಲ್ಲೇ ಡೌನ್ ಬ್ರೋ. ಗಾಡಿ ಎಲ್ಲಾದ್ರೂ ಸೈಡ್ಗೆ ಹಾಕ್ಬಿಟ್ಟು ಆ ಕಡೆ ರೋಡ್ ಇರಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲ. ವಿಡಿಯೋ ಏನಾದ್ರೂ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಜಯ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಆಫ್ ಫ್ರಮ್ ಗಗನ್ ಸಂಚಾರಿ. ಬಾಯ್.